ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬೆಲ್ಲದ ರವೆ ಉಂಡೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ರವೆ ಉಂಡೆನ ತುಂಬ ಈಸಿಯಾಗಿ 10-15 ನಿಮಿಷದಲ್ಲಿ ಮಾಡ್ಕೋಬಹುದು. ಸಕ್ಕರೆ ರೆಸಿಪಿನ ತುಂಬಾ ಕಡಿಮೆ ತಿನ್ನೋರು ಈ ರೀತಿ ಬೆಲ್ಲದ ರವೆ ಉಂಡೆ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಡ್ತೀರಾ. ಹಾಗಿದ್ರೆ ಈ ಬೆಲ್ಲದ ರವೆ ಉಂಡೆ ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ನ ಬಿಸಿಗಿಡಬೇಕು. ಪ್ಯಾನ್ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣದಾಗಿ ಹುರಿಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಲೈಟ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಕಲರ್ ಚೇಂಜ್ ಆದಮೇಲೆ ಒಂದು ಬೌಲಿಗೆ ಎತ್ತಿಟ್ಕೋಬೇಕು. ಮಕ್ಕಳು ಚಾಕ್ಲೇಟ್ನ ಬಿಟ್ಟರೆ ಬೇರೆ ಸ್ವೀಟ್ ತಿನ್ನೋಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ. ಬೇಕ್ರಿಯಲ್ಲಿ ಸಿಗೋ ಸ್ವೀಟ್ನ ತಂದು ತಿನ್ನಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ತಿಯಾಗಿರೋ ಈ ಬೆಲ್ಲದ ರವೆ ಉಂಡೆನ ಮಾಡಿಕೊಟ್ರೆ ದೇಹಕ್ಕೂ ಒಳ್ಳೆಯದು, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಈ ರೀತಿ ಬೌಲಲ್ಲಿ ಎತ್ತಿಟ್ಕೊಂಡ ನಂತರ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಕರಗಿದ ನಂತರ ಇದಕ್ಕೆ 1.5 ಕಪ್ನಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಈ ಸಣ್ಣ ರವೆ ಅಂತಾರಲ್ಲ ಆ ರವೆನ ಹಾಕ್ತಾಯಿದ್ದೀನಿ. ಕೇಸರಿ ಬಾತ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ರವೆನ ತೊಗೊತಾ ಇದ್ದೀನಿ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರವೆನ ಕೈ ಆಡಿಸ್ತಾನೆ ಇರಬೇಕು. ಇದು ಒಂದು 5-8 ನಿಮಿಷದಷ್ಟು ಹುರಿಬೇಕು. ಹುರಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗ್ಯಾಸ್ನ ಆಫ್ ಮಾಡಿ ಮತ್ತೆ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ಪಾತ್ರೆ ಬಿಸಿಯಾಗಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಒಂದು ಪಾತ್ರೆ ತೊಗೊಂಡು 1 ಕಪ್ನಷ್ಟು ಸಣ್ಣಕ್ಕೆ ಪುಡಿ ಮಾಡಿರೋ ಬೆಲ್ಲನ ತೊಗೊತಾ ಇದ್ದೀನಿ. ಈ ಬೆಲ್ಲಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ. ಹಾಗೆ ಈ ಬೆಲ್ಲ ಪಾಕ ಬರಬೇಕು ಅಂತೇನಿಲ್ಲ, ಕರಗಿದ್ರೆ ಸಾಕು. ಸ್ವಲ್ಪ ಅಂಟಂಟು ರೀತಿಯಾಗಿ ಬಂದರೆ ಸಾಕು. ಈ ಪಾಕನ ರವೆಗೆ ಹಾಕ್ಕೋಬೋದು. ಜಾಸ್ತಿ ಪಾಕದ ಬರೋ ತನಕ ಇಟ್ಟರೆ ಉಂಡೆಗಳು ಗಟ್ಟಿಯಾಗಿ ಬರುತ್ತೆ. ಮೊದಲಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಈ ರವೆಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸೋಸೋ ಜಾಣಿಗೆ ತೊಗೊಂಡು ಈ ಕರಗಿರೋ ಬೆಲ್ಲನ ಇದಕ್ಕೆ ಸೋಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಇರೋ ಡಸ್ಟ್ ಎಲ್ಲ ಸಪ್ರೇಟ್ ಆಗಲಿ ಅಂತ ಸೋಸ್ತಾ ಇದ್ದೀನಿ. ಈ ರೀತಿ ಸೋಸ್ಕೊಂಡ ನಂತರ ಮತ್ತೆ ಒಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಗ್ಯಾಸು ಫುಲ್ ಲೋ ಫ್ಲೇಮಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಡಬಾರ್ದು. ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1/2 ಬೌಲಷ್ಟು ಒಣ ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡ ನಂತರ ಬಿಸಿಯಾಗಿರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಂಡು ಉಂಡೆಗಳು ಸ್ಮೂತಾಗಿ ಬರುತ್ತೆ. ಈ ರೀತಿ ಕೈ ಆಡಿದ ನಂತರ ಒಂದು 10-15 ನಿಮಿಷ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಇದು ಆರಿದ ನಂತರ ಈ ರೀತಿ ಬರುತ್ತೆ. ಇವಾಗ ಉಂಡೆ ಕಟ್ಟೋಕ್ಕೆ ಒಳ್ಳೆ ಹದವಾಗಿರುತ್ತೆ. ಸ್ವಲ್ಪ ಬಿಸಿಯಾಗಿರುವಾಗಲೇ ಉಂಡೆನ ಕಟ್ಕೊಂಬಿಡಿ. ಉಂಡೆ ಕಟ್ಟಬೇಕಾದ್ರೆ ಜಾಸ್ತಿ ಪ್ರೆಸ್ ಮಾಡಿ ಕಟ್ಟಬೇಕು. ಪ್ರೆಸ್ ಮಾಡಿ ಕಟ್ಟೋದ್ರಿಂದ ಒಳ್ಳೆ ಶೇಪ್ ಕೊಡುತ್ತೆ, ಬಿಚ್ಕೊಳ್ಳೋದು ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಈ ಉಂಡೆ. ಸಕ್ಕರೆ ಉಂಡೆಗಿಂತನೂ ಈ ಬೆಲ್ಲದ ರವೆ ಉಂಡೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಹಾಗೆ ನಮಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ.
ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಮತ್ತಷ್ಟು ಹೊಸ ರೆಸಿಪಿಗಳ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.